Hello people, welcome back to our channel. Sorry for too late uploading a video ಯಾಕೆಂದರೆ ತುಂಬ ದಿನ ಆಯಿತು ನಾವು ವಿಡಿಯೋ ಅಪ್ಲೋಡ್ ಮಾಡಿದೆ, ಹಾಗಾಗಿ ಕ್ಷಮೆ ಕೇಳ್ತಾ ಇದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಹೋದರೆ ನೀವು ಒನ್ ಡೇಯಲ್ಲಿ 3 ಪ್ಲೇಸಸ್ ನೋಡಿದ್ದೀವಿ. ನಾವು ಆ 3 ಪ್ಲೇಸಸ್ಸು ಕೂಡ ಇದೇ ವಿಡಿಯೋದಲ್ಲಿ ಇದೆ. ನಾವು ಈಗ ಫಸ್ಟ್ ಹೋಗ್ತಾ ಇರೋದು ಎಸ್ ಆರ್ ಎಸ್ ಹಿಲ್ಸ್ಗೆ ಮತ್ತು ಅದರ ಮುಂದೆ ಇರೋ ಕಾರಡಿ ಲೇಕ್ ವ್ಯೂ ಪಾಯಿಂಟ್ಗೆ, ಹಾಗೆ ನಾಗರಬಾವಿ ಹತ್ತಿರ ಇರೋ ಝೆನ್ ಪಾರ್ಕ್ಗೆ. ಆ ಝೆನ್ ಪಾರ್ಕ್ ಬರೀ ನಾಗರಬಾವಿ ಹತ್ತಿರ ಇಲ್ಲ, ಹೊಸೂರು ಹತ್ರನೂ ಒಂದಿದೆ ಬ್ರ್ಯಾಂಚು. ಅದು ಹೊಸೂರು ಹತ್ರ ಇರೋರು ಕೂಡ ಅಲ್ಲಿ ನೋಡ್ಬೋದು. ಈ SRS ಹಿಲ್ಸು ಒಂದು 60 ಕಿಲೋಮೀಟರ್ಸ್ ದೂರದಲ್ಲಿದೆ. SRS ಹಿಲ್ಸ್ನ ಮುಂದೆ ಇರೋ ಕಾರಡಿ ಲೇಕ್ ವ್ಯೂ ಪಾಯಿಂಟಿಂದ ನಾವು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಇದೇ ನೋಡಿ ಕಾರಡಿ ಲೇಕ್ ವ್ಯೂ ಪಾಯಿಂಟು. ಪಕ್ಕದಲ್ಲಿ ರೆಸಾರ್ಟ್ ಕೂಡ ಇದೆ. ವೀಕೆಂಡ್ಸಲ್ಲಿ ಇಲ್ಲಿ ರೆಸಾರ್ಟಲ್ಲಿ ಬುಕ್ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ಕಯಾಕಿಂಗ್, ಬೋಟಿಂಗ್ ಎಲ್ಲ ಫೆಸಿಲಿಟಿ ಇದೆ ಇದೇ ಲೇಕಲ್ಲಿ ನಿಮಗೆ. ಅದು ರೆಸಾರ್ಟ್ ಕಡೆಯಿಂದ ನೀವು, ಮತ್ತು ಕ್ರೌಡು ಕಡಿಮೆ ಇದೆ. ಲೇಕ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಆರಾಮಾಗಿ ಹೋಗ್ಬೋದು. ಮತ್ತು ಈಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ನೀರೆಲ್ಲ ಇಲ್ಲ, ಒಂದು ಮಟ್ಟಿಗೆ ಓಕೆ ನೀರಿದೆ, ಮತ್ತು ಕ್ರೌಡ್ ಇಲ್ಲ. ನೋಡಿ ಇಷ್ಟು ಜಾಗದಲ್ಲಿ ಯಾರು ಜನನೇ ಕಾಣಿಸ್ತಾ ಇಲ್ಲ. ಮತ್ತು ಸುತ್ತ ಮಾವಿನ ತೋಪೆಲ್ಲ ಇದೆ. ಮಾವಿನ ತೊಪ್ಪೆಲಿರೋಕ್ಕೂ ಹುಷಾರಾಗಿರ್ಬೇಕಾಗುತ್ತೆ. ಸೊ ಇದು ನೀವು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಲೇಕ್ ವ್ಯೂ ಪಾಯಿಂಟ್ ಮತ್ತು ಲೇಕ್ ಅಪೋಸಿಟ್ಟೇನೆ SRS ಹಿಲ್ಸ್ ಇರೋದು. ಅದು ನಿಮಗೆ ಮೆಟ್ಲು ಹತ್ತಿ ಮೇಲೆ ಹೋಗಿ ವ್ಯೂ ಪಾಯಿಂಟ್ ನೋಡಿಕೊಂಡು ಆರಾಮಾಗಿ ಅಲ್ಲಿ ಕುತ್ಕೊಂಡು ಬರ್ಬೋದು. ಸೊ ಬಿಸಿಲು ಟೈಮ್ ತುಂಬ ಆದರೆ ನಿಮಗೆ ತುಂಬ ಹೆವಿ ಬಿಸಿಲು ಅನಿಸುತ್ತೆ ಅದು ಹತ್ತಕ್ಕೆ. ಮತ್ತು ಅಲ್ಲಿ ಶೀಟ್ ಕೂಡ ಹಾಕಿದ್ದಾರೆ. ನೀವು ಶೀಟ್ ಮೆಟ್ಲಿದೆ, ಶೀಟು ಇದೆ, ತುಂಬ ಹೋಗ್ಬೋದು ಆರಾಮಾಗಿ, ತುಂಬ ಬಿಸಿಲು ಬೀಳಲ್ಲ. ಬಟ್ ಆದರೆ ಬಿಸಿಲು ಟೈಮಲ್ಲಿ ಸ್ವಲ್ಪ ನಿಮಗೆ ಹೆವಿ ಬಿಸಿ. ನೋಡಿ ಇದೇ SRS ಹಿಲ್ಸು, ಅಷ್ಟು ಮೇಲೆ ಹತ್ಕೊಂಡು ಹೋಗಬೇಕಾಗತ್ತೆ. ಸೊ ಇದೇ ನೀರಲ್ಲಿ ನಿಮಗೆ ಕಯಾಕಿಂಗ್ ಎಲ್ಲ ಆಡಿಸೋದು, ಅದು ರೆಸಾರ್ಟ್ಗೆ ಹೋದರೆ ನಿಮಗೆ ಫೆಸಿಲಿಟೀಸ್ ಸಿಗುತ್ತೆ. ಸೊ ಲೇಕ್ ವ್ಯೂ ಪಾಯಿಂಟ್ ಹೀಗಿದೆ. ಬಟ್ ಬಿಸಿಲು ಟೈಮಲ್ಲಿ ಲೇಕ್ ಹತ್ರ ಸುಮ್ಮನೆ ಕುತ್ಕೊಳ್ಳೋಕ್ಕೆಲ್ಲ ಆಗಲ್ಲ. ನೋಡಿ ಇದೇ SRS ಹಿಲ್ಸು. ನಿಮಗೆ ವ್ಯೂ ಪಾಯಿಂಟು ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ. ಈ ಕೆರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ನೊಂದು ಏನಂದರೆ, ಈ ಲೇಕ್ ಹತ್ರ ನೀವು ಬಂದರೆ ಗಾಡಿನೂ ತೊಗೊಂಡು ಬರ್ಬೋದು, ಇಲ್ಲ ಎಲ್ಲಾದರೂ ನಿಲ್ಸಿನೂ ಬರ್ಬೋದು. ಆದರೆ ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಈ ಕ್ಯಾಂಪೈನ್ ಲಂಚ್, ಡಿನ್ನರ್ ಆ ಥರ ಮಾಡ್ಕೊಂಡು ಹೋಗ್ಬೋದು. ತುಂಬ ಪೀಸ್ ಇದ್ದಾಗ ಚೆನ್ನಾಗಿರತ್ತೆ. ಒಂದು ಚಳಿಗಾಲದಲ್ಲಿ ಎಲ್ಲ ಬಂದರೆ, ತಂಪು ಹೊತ್ತಲ್ಲಿ ಬಂದರೆ ಚೆನ್ನಾಗಿರತ್ತೆ. ನೀವು ಇಲ್ಲೇ ಲಂಚ್ ಎಲ್ಲ ಮಾಡ್ಕೊಳ್ಬೋದು. ಕ್ಯಾಂಪಿಂಗ್ ಅಂದರೆ ಗೊತ್ತಾಯ್ತು ಅನ್ಕೊತೀನಿ. ಮತ್ತು ಲೇಕ್ ಹತ್ರ ಹೋಗಲಿಕ್ಕೆ ತುಂಬ ಏನು ಗುಡ್ಡ ಇಳಿಬೇಕು, ಹತ್ತಬೇಕು ಆ ಥರ ಎಲ್ಲ ಏನೂ ಇಲ್ಲ, ಆರಾಮ್ಸೆ ಹೋಗ್ಬೋದು. ಹತ್ರನೇ ಸಿಗುತ್ತೆ ಲೇಕು ಕೂಡ. ನೋಡಿ ಎಷ್ಟು ದೊಡ್ಡದು ಲೇಕ್ ಅಂದರೆ ತುಂಬ ದೊಡ್ಡ ಲೇಕು. ಈ ವಿಡಿಯೋಸ್ ಎಲ್ಲ ನಿಮಗೆ ರಿಪೀಟೆಡ್ ಇದೆ. ಸೊ ನೋಡಿ ಸುತ್ತ ಹೀಗೆ ಇರೋದು. ಇದಿಷ್ಟು ಮೋಸ್ಟ್ಲಿ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಬೋದು, ಈಗ ಖಾಲಿ ಖಾಲಿ ಇದೆ. ಬಟ್ ಮಧ್ಯದಲ್ಲೆಲ್ಲ ಆಳ ಇರಬಹುದು, ಹುಷಾರಾಗಿ ಸ್ವಿಮ್ ಮಾಡ್ಬೋದು ಅನ್ಸುತ್ತೆ. ಹುಷಾರಾಗಿ ಇರಬೇಕಾಗತ್ತೆ ಸ್ವಿಮ್ಮಿಂಗ್ ಹೋಗೋರು. ಬಟ್ ಫ್ಯಾಮಿಲಿ ಕ್ಯಾಂಪೇನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಇದೇ ದಾರಿ, ಬೈಕಲ್ಲಿ ಹೋಗ್ಬೋದು. ಕಾರನ್ನು ನೀವು ಪಾರ್ಕ್ ಮಾಡಿ ಬನ್ನಿ, ಯಾಕಂದರೆ ಆ ದಾರಿ ನೋಡಿದ್ರೆ ಕಾರ್ ಬರೋ ಹಾಗೆ ಕಾಣೋದಿಲ್ಲ. ಟೂ ವೀಲರ್ ಆದರೆ ಬರ್ಬೋದು. ನೋಡಿ ಇದೆಷ್ಟು ನೀರು. ಮತ್ತು ನಾವು ರೆಸಾರ್ಟ್ ಪಕ್ಕದ ರೋಡಲ್ಲೇ ಎಂಟ್ರಿ ತೊಗೊಳ್ಳೋದು ಸಹ ಇದೆ. ನೋಡಿ ಎದುರುಗಡೆ ಕಾಣ್ತಿರೋದೇ ರೆಸಾರ್ಟು. ಅಲ್ಲಿಂದ ಅವರು ಕಯಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ವಾಟರ್ ಆ್ಯಕ್ಟಿವಿಟೀಸ್, ವಾಟರ್ ಗೇಮ್ಸ್ ಎಲ್ಲ ನೀವು ಆಡ್ಬೋದು. ಎದುರುಗಡೆ ಕಾಣ್ತಿರೋದೇ ರೆಸಾರ್ಟ್ದು ಕಾಂಪೌಂಡು. ಅದೇ ನೋಡಿ ಇದೇ ರೋಡ್ ಮೂಲಕ ನಾವು ಲೇಕ್ ವ್ಯೂ ಪಾಯಿಂಟ್ ನೋಡಿದ್ವಿ. ಈಗ SRS ಹಿಲ್ಸು, ಕಾರಡಿ ಲೇಕ್ ವ್ಯೂ ಪಾಯಿಂಟು ನಿಮಗೆ 2 ಪ್ಲೇಸ್ ಆಗೋಯ್ತು. ಸೊ ನಾವು ಹೋಗಿದ್ದ ದಿವಸ SRS ಹಿಲ್ಸಲ್ಲಿ ಜಾತ್ರೆ ಇತ್ತು. ಹಾಗೆ ಲೋಕಲ್ಸು ಎಲ್ಲ ಕಡೆಯಿಂದ ತುಂಬ ಜನ ಬಂದಿದ್ದರು. ತುಂಬ ಪಾರ್ಕಿಂಗ್ಗಳು ಸಿಗುತ್ತೆ ನಿಮಗೆ. ನೋಡಿ ತುಂಬ ವೆಹಿಕಲ್ಸ್ ಇದೆ, ತುಂಬ ಜನನೂ ಇತ್ತು. ಸೊ ನಾವು SRS ಹಿಲ್ಸ್ಗೆ ಒಳಗೆ ನಾವು ಹೋಗಿಲ್ಲ. ಸೊ ವಿಡಿಯೋಗೋಸ್ಕರ ನಾವು ಹೊರಗಿಂದ ರೆಕಾರ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಝೆನ್ ಪಾರ್ಕ್ಗೆ. ಈವ್ನಿಂಗ್ ಹೋಗ್ತಾ ಇರೋದು. ನೋಡಿ ಇದರಲ್ಲಿ ನಾನು ನಿಮಗೆ ಟೈಮಿಂಗ್ಸ್ ಹಾಕಿದ್ದೀನಿ. ಸಾರಿ, ನಾನು ಹಾಕಿಲ್ಲ, ಅವ್ರು ಹಾಕಿದ್ದಾರೆ, ಫೋಟೋ ಹಾಕಿದ್ದೀನಿ. ಇದೇ ಝೆನ್ ಪಾರ್ಕ್. ನಿಮಗೆ ವಾಕಿಂಗಿಗೂ ಚೆನ್ನಾಗಿದೆ,
ತುಂಬಾ ಗಿಡ ಮರಗಳಿದೆ. ಮತ್ತೆ ಇದು ಚೈನೀಸ್ ಥೀಮ್ ಪಾರ್ಕ್ ತರ ಎಂಟ್ರೆನ್ಸ್ ಸಿಗುತ್ತೆ ನಿಮ್ಗೆ. ಇದು ನಾವು ಬ್ಯಾಕ್ ಸೈಡ್ ಇಂದ ರೆಕಾರ್ಡ್ ಮಾಡಿರೋದು. ಅಂದ್ರೆ ಲಾಸ್ಟ್ ಇಂದ ವಿಡಿಯೋ ರೆಕಾರ್ಡ್ ಮಾಡಿರೋದು. ನೋಡಿ ತುಂಬಾ ದೊಡ್ಡ ಪಾರ್ಕ್. ಈ ಪಾರ್ಕು ಝೆನ್ ಪಾರ್ಕ್ ಅಂತಾನೆ ಹೊಸೂರ್ ಹತ್ರ ಒಂದಿದೆ. ಹೊಸೂರ್ ರೋಡ್ ಹೊಸೂರ್ ಹತ್ರ ಒಂದಿದೆ. ಸೊ ಇದಿರೋದು ನಾಗರಬಾವಿ ಹತ್ರ. ನಾವು ಹೋಗಿರೋದು ನಾಗರಬಾವಿ ಹತ್ರ. ಇಲ್ಲಿ ಮಹಾನ್ ಭಾವರ ಸ್ಟ್ಯಾಚುಗಳಿದಾವೆ. ವಾಕಿಂಗ್ ಮಾಡಕ್ಕೂ ಪ್ಲೇಸ್ ಚೆನ್ನಾಗಿದೆ. ಒಂದು ಟೆಂಪಲ್ ಇದೆ. ಇಲ್ಲಿ ಚೈನೀಸ್ ಮತ್ತೆ ಹಿಂದೂ ಥೀಮ್ ನ ಮಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಅಲ್ಲಲ್ಲಿ ಕಾಣೋದೆಲ್ಲ ಚೈನೀಸ್ ಲ್ಯಾಂಪ್ಗಳು. ನೋಡಿ ಇದು ಚೈನೀಸ್ದು ಏನೋ ಥೀಮ್. ವಾಟರ್ ಮಾತ್ರ ಇಲ್ಲ, ಬಟ್ ಪೀಸ್ ಆಗಿದೆ. ಜನ ಜಾಸ್ತಿ ಇದ್ರು, ಕ್ರೌಡ್ ಇದ್ರು, ಬಟ್ ಜಾಗ ದೊಡ್ಡದಾಗಿದ್ದರಿಂದ ಜನ ಸ್ಪ್ಲಿಟ್ ಆಗಿದ್ದೆ. ಹಾಗೆ ಚೈನೀಸ್ದು ಸೇಮ್ ಬೇರೆ ಬೇರೆ ಥೀಮ್ಸ್ಗಳಲ್ಲಿ ಲೈಕ್ ಲ್ಯಾಂಪ್ಸ್, ಬುದ್ಧ, ಸ್ಟ್ರಕ್ಚರ್, ಆರ್ಕಿಟೆಕ್ಟ್ ತರ ಎಲ್ಲ ಇತ್ತು. ನೋಡಿ ಇಲ್ಲಿ ಬುದ್ಧ ಕಾಣ್ತಾರೆ. ಸೊ ಮತ್ತೆ ಇಲ್ಲಿ ಫೋಟೋಶೂಟ್ಗೆ ತುಂಬಾ ಚೆನ್ನಾಗಿದೆ ಪ್ಲೇಸ್. ಜಸ್ಟ್ ಒಂದ್ ರೌಂಡ್ ವಾಕ್ ಹೋಗಿ ಬರ್ಬೋದು. ಮಕ್ಕಳನ್ನ ಫ್ಯಾಮಿಲೀಸ್ನ ಎಲ್ಲ ಕರ್ಕೊಂಡು ಹೋಗ್ಬೋದು. ಇಲ್ಲೊಂದು ಕಾಣ್ತಿದೆ ನೋಡಿ ಮುಖ. ಈ ಮುಖದೊಳಗೂನು ಹೋಗಿ ಬರ್ಬಹುದು. ಒಳಗಡೆ ಹೋಗಕ್ಕೂ ಜಾಗ ಇದೆ, ಹೋಗಿ ಬರ್ಬೋದು. ಮತ್ತೆ ಇದು ಕೂಡ ಒಂದು ಫೋಟೋಶೂಟ್ ಪ್ಲೇಸ್ ಪಾಯಿಂಟ್. ನೋಡಿ ಫ್ಲವರ್ಸ್ ಎಲ್ಲ ಮೋಸ್ಟ್ಲಿ ಫ್ಲವರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ಸಮ್ಮರ್ ಅಲ್ಲಿ ಫ್ಲವರ್ಸ್ ಕಡಿಮೆ. ನಿಮ್ಗೆ ನೋಡ್ಲಿಕ್ಕೆ ಲುಕ್ ವೈಸ್ ಅಲ್ಲೆಲ್ಲ ನೋಡ್ಲಿಕ್ಕೆ ಎಲ್ಲ ಜಾಸ್ತಿ ಸಿಗೋದೆ ಮಳೆಗಾಲದಲ್ಲಿ. ನೋಡಿ ಎದುರುಗಡೆ ಎಲ್ಲ ಚೈನೀಸ್ ಥೀಮ್ ಅಲ್ಲೇ ಇರುವಂತದ್ದು. ನೋಡಿ ಈಗ ಮುಖದ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ನೀವು ಫೋಟೋ ಶೂಟ್ ಮಾಡ್ಬೋದು. ಇಲ್ಲೇ ಜನ ಜಾಸ್ತಿ ಸ್ವಲ್ಪ ಫೋಟೋ ಶೂಟ್ಗೆ. ಇಲ್ಲಿ ಸ್ವಲ್ಪ ವೀಕೆಂಡ್ಸ್ ಅಲ್ಲಿ ನಿಮ್ಗೆ ವೈಟಿಂಗ್ ಆಗ್ಬೋದು. ನೋಡಿ ಚೈನೀಸ್ ಭೂತ. ಸೊ ಈ ತರ ಒಳಗಡೆನೂ ಹೋಗಿ ಬರ್ಬೋದು. ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಇದು ಚೈನೀಸ್ದು ನೋಡಿ, ಇದೇ ಹೇಳಿದ್ದು ಲ್ಯಾಂಪ್ ಅಂತ. ಈ ತರ ಪಾತು ತುಂಬಾ ಚೆನ್ನಾಗಿದೆ ಎಲ್ಲ. ನೋಡಿ ಇವೇ ಎಲ್ಲ ಮೈನ್ ಅಟ್ರಾಕ್ಷನ್ಸು. ನೆಕ್ಸ್ಟು ನಾವು ಡ್ರ್ಯಾಗನ್ ನೋಡಕ್ ಹೋಗ್ತಾ ಇದೀವಿ. ನೋಡಿ ಇದೆ ಡ್ರ್ಯಾಗನ್ಸ್. ಮೇಲೆ ಕೂರ್ಲಿಕ್ಕೆ ಜಾಗ ಇದೆ. ಅದೇನು ಕೂಟಿರೋ ತರ ಅಲ್ಲಲ್ಲಿ ಕೂರ್ಲಿಕ್ಕೆ ಜಾಗ ಇದೆ. ಡ್ರ್ಯಾಗನ್ಸ್ ಇದು ನೋಡಿದ್ರೆ ಎಲ್ಲ ಇಲ್ಲಿ ಎಲ್ಲ ವಾಟರಿಂಗ್ ಅಂದ್ರೆ ಲೈಕ್ ವಾಟರ್ ಇದು ಏನು ಫಾಂಟ್ ತರ ಇರ್ಬೋದು. ಮತ್ತೆ ಇದು ಜಿಮ್ ಎಕ್ಸಸೈಸ್ ಕೂಡ ಅಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಇದೆ ನಿಮ್ಗೆ. ಸೊ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀವಿ.